ಭಗವಂತ ಸೃಷ್ಟಿ ಯಾವ ರೀತಿಯಾಗಿ ಮಾಡ್ತಾನೆ, ಅನೇಕ ಹಂತಗಳಲ್ಲಿ ಇರುವ ಸೃಷ್ಟಿ, ಯುಗಗಳ ಕಾಲಮಾನ ಎಷ್ಟೆಷ್ಟು ಪ್ರಮಾಣದಲ್ಲಿ ಯುಗಗಳಿರುತ್ತೆ, ಮತ್ತು ಮಾಹೇಶ್ವರ ಯೋಗ ಅಂದರೆ ಏನು, ಆಚಾರಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು, ಮತ್ತು ಋಷಿವಂಶ ಋಷಿಗಳು, ಕೆಲವು ಋಷಿಗಳ ಚರಿತ್ರೆಯನ್ನು ನೋಡಿದ್ವಿ. ಆನಂತರ ಭೂಗೋಳ ವರ್ಣನೆಯನ್ನು ಯಥಾಮತಿಯಾಗಿ ತಿಳಿದುಕೊಂಡ್ವಿ. ಮತ್ತು ಆನಂತರ ಮನುಗಳ ವಂಶ ಚರಿತ್ರೆಯನ್ನು ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಬಂದಂತಹ ಅನೇಕ ಮಹಾನುಭಾವರ ಚರಿತ್ರೆಗಳನ್ನು ಕೂಡ ನಾವು ತಿಳಿದುಕೊಳ್ತಾ ಬಂದಿದ್ವಿ. ಈಗ ಅದರಲ್ಲಿ ಸುದ್ಯುಮ್ನನ ಒಂದು ಚರಿತ್ರೆಯನ್ನು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅವತ್ತೇ ಹೇಳಿದಂತೆಯೇ ನಾವು ಒಂದು ಕಥೆಯನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅಂತಾದರೆ ಎಲ್ಲ ಪುರಾಣಗಳನ್ನು ಕೂಡ ಕೇಳೋದರ ಅಗತ್ಯ ಇರುತ್ತೆ. ಯಾಕೆಂದರೆ ಒಬ್ಬನ ಚರಿತ್ರೆಯನ್ನು ಅನೇಕ ಪುರಾಣಗಳಲ್ಲಿ ಹೇಳಿದರೂ ಕೂಡ ಒಂದೊಂದು ಅಂಶ ಒಂದೊಂದು ಪುರಾಣದಲ್ಲಿ ನಮಗೆ ವಿಶೇಷವಾಗಿ ಸಿಗುತ್ತೆ. ಸ್ಥೂಲವಾಗಿ ಕಥೆ ಸಿಗಬಹುದು, ಆದರೆ ಕೆಲವು ಅಂಶ ಕೆಲವು ಪುರಾಣದಲ್ಲಿ ಇರೋದಿಲ್ಲ, ಇನ್ನೊಂದು ಪುರಾಣದಲ್ಲಿ ಹೇಳಿರ್ತಾರೆ. ನಾವು ಅದೆಲ್ಲವನ್ನು ಜೋಡಿಸಿಕೊಂಡು ಒಟ್ಟಾರೆ ಆ ಚರಿತ್ರೆಯಿಂದ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಈ ಸುದ್ಯುಮ್ನನ ಉಪಾಖ್ಯಾನವನ್ನು ಕೇವಲ ವಾಯುಪುರಾಣವನ್ನು ನೋಡಿದಾಗ ಒಂದೆರಡು ಅಂಶ ಬಿಟ್ಟಂತೆ ಕಾಣುತ್ತೆ. ಅದನ್ನು ಸೇರಿಸಿಕೊಂಡು ನಾವು ವಿಚಾರ ಮಾಡ್ತಾ ಹೋಗಬೇಕು. ಈ ಸುದ್ಯುಮ್ನ ಮೊದಲಿಗೆ ಹೆಣ್ಣಾಗಿ ಹುಟ್ಟುವಂಥವನು, ಅತ್ಯಂತ ವಿಚಿತ್ರವಾದಂತಹ ಒಂದು ಪ್ರಸಂಗವನ್ನು ಅನುಭವಿಸಿದಂತಹ ವ್ಯಕ್ತಿ. ಹೆಣ್ಣಾಗ್ತಾನೆ, ಗಂಡಾಗ್ತಾನೆ, ಪುನಃ ಹೆಣ್ಣಾಗ್ತಾನೆ, ಮತ್ತೆ ಗಂಡಾಗ್ತಾನೆ. ತುಂಬ ವಿಚಿತ್ರವಾಗಿರುವಂತಹ ಒಂದು ಪ್ರಸಂಗವನ್ನು ತನ್ನ ಜೀವನದಲ್ಲಿ ಅನುಭವಿಸ್ತಾನೆ. ವೈವಸ್ವತ ಮನು, ವಿವಸ್ವಂತನ ಮಗ. ಹಿಂದೆ ನೋಡಿದ್ವಿ ನಾವು ವಿವಸ್ವಾನಿಗೆ ಎಷ್ಟು ಜನ ಮಕ್ಕಳಿದ್ರು ಅಂತ. ಹಿರಿಯ ಮಗ ವೈವಸ್ವತ ಮನು. ವೈವಸ್ವತ ಮನುವಿಗೆ 9 ಜನ ಮಕ್ಕಳಿರ್ತಾರೆ. 9 ಜನ ಮಕ್ಕಳಾದ ನಂತರವೂ ಕೂಡ ಮತ್ತಷ್ಟು ಸಂತಾನ ಪಡೆದುಕೊಳ್ಳಬೇಕು ಅನ್ನೋ ಅಪೇಕ್ಷೆಯಿಂದ ಒಂದು ಯಜ್ಞವನ್ನು ಮಾಡ್ತಾನೆ. ವಸಿಷ್ಠ ಋಷಿಗಳ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಲ್ಲಿ ಯಜ್ಞವನ್ನು ಆರಂಭ ಮಾಡ್ತಾನೆ. ಯಜ್ಞ ಆರಂಭ ಆಯಿತು. ಅವನ ಮನಸ್ಸಿನಲ್ಲಿದ್ದು ಒಂದು ಗಂಡು ಸಂತಾನ ತನಗೆ ಬೇಕು ಅಂತ ಹೇಳಿ. ಆದರೆ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾ ಅಂತ ಅವಳ ಹೆಸರು, ಅವಳಿಗೆ ಹೆಣ್ಮಗು ಬೇಕು ಅನ್ನೋ ಅಪೇಕ್ಷೆ ಇತ್ತು. ಹಾಗಾಗಿ ಯಜ್ಞವನ್ನು ಮಾಡೋ ಸಂದರ್ಭದಲ್ಲಿ ಅವಳು ಹೋತೃಗಳನ್ನು ಕೇಳ್ತಾಳಂತೆ, ನನಗೆ ಹೆಣ್ಣು ಮಗು ಅಪೇಕ್ಷೆ ಇದೆ, ಹಾಗಾಗಿ ಆ ಹೆಣ್ಮಗು ಆಗುವಂತೆ ನೀವೇನಾದರೂ ಮಾಡಬೇಕು ಅಂತ ಕೇಳಿದಾಗ ಆವಾಗ ಒಂದು ಮಂತ್ರವೋ ಅಥವಾ ಪ್ರಯೋಗವೋ ಒಂದಿಷ್ಟು ವ್ಯತ್ಯಾಸಗಳನ್ನೆಲ್ಲ ಮಾಡಿ ಆಹುತಿಗಳನ್ನು ಕೊಟ್ಟಾಗ ಗಂಡು ಸಂತಾನ ಹುಟ್ಟೋ ಸ್ಥಳದಲ್ಲಿ ಹೆಣ್ಣು ಸಂತಾನ ಆಗುತ್ತೆ. ಅಲ್ಲೇ ಕೂಡಲೇ ಯಜ್ಞಕುಂಡದಿಂದಲೇ ಹುಟ್ಟು ಬರ್ತಾಳೆ. ಆಗ ವೈವಸ್ವತ ಮನುವಿಗೆ ಆಶ್ಚರ್ಯ ಆಗುತ್ತೆ. ವೈವಸ್ವತ ಮನುವಿಗೆ ಹೆಣ್ಣು ಮಗು ಆಯಿತು ಅಂತನ್ನೋದು ಸಿಟ್ಟಲ್ಲ, ಅಥವಾ ಆ ಸಂಗತಿಯಿಂದ ಬೇಜಾರಲ್ಲ. ಅವನಿಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಋಷಿಗಳು ಮಾಡಿಸ್ತಾ ಇರುವಂತಹ ಈ ಯಜ್ಞದಲ್ಲಿ ಏನೋ ಸಂಕಲ್ಪ ಮಾಡಿದಾಗ ಇನ್ನೇನೋ ಫಲ ಸಿಗೋದು ಅಂದ್ರೆ ಅರ್ಥ ಏನು? ನಮ್ಮಂತಹ ಸಾಮಾನ್ಯರದ್ದು ಹಾಗಿರುತ್ತೆ. ನಾವೇನೋ ಅಂದ್ಕೊಂಡು ಕೆಲಸ ಶುರು ಮಾಡ್ತೀವಿ, ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಮಾಡಿಬಿಟ್ಟಿರ್ತೀವಿ ನಾವು. ನಮಗೆ ಆ ರೀತಿಯಾಗಿ ಆಗಬಹುದು. ವಸಿಷ್ಠ ಋಷಿಗಳು ನಿಂತು ಮಾಡಿಸ್ತಾ ಇರುವಂತಹ ಈ ಯಜ್ಞದಲ್ಲಿ ಬಯಸಿದ ಫಲವೇನು, ಸಿಗ್ತಾ ಇರುವಂತಹ ಫಲ ಏನು? ತುಂಬ ವಿಚಿತ್ರ ಅಂತ ಅನಿಸುತ್ತೆ. ಅದನ್ನು ಕೇಳ್ತಾನೆ, ನಿಮ್ಮಂಥವರೇ ಹೀಗೆ ಮಾಡಿದ್ರೆ ಹೇಗೆ ಅಂತ ವೈವಸ್ವತಮನು ಕೇಳಿದಾಗ ಆಗ ವಸಿಷ್ಠ ಋಷಿಗಳಿಗೆ ಗೊತ್ತಾಗತ್ತೆ, ಹೋತೃಗಳು ಮಾಡಿರುವಂತಹ ವ್ಯತಿಕ್ರಮ ಏನಿದೆ, ವ್ಯತ್ಯಾಸ ಏನಿದೆ, ಅದರಿಂದಾಗಿ ಈ ಥರ ಆಗಿದೆ ಅಂತ ಗೊತ್ತಾಗಿ ಅವರು ಮಿತ್ರಾವರುಣೇಷ್ಟಿಯನ್ನು ಮಾಡ್ತಾ ಇರ್ತಾರೆ. ಅವರು ಮಿತ್ರಾವರುಣ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹ ಒಂದು ಇಷ್ಟಿ, ಅದು ಯಜ್ಞ. ಅವರನ್ನು ಕುರಿತು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಗಂಡಾಗುವಂತೆ ಮಾಡ್ತಾರೆ ವಸಿಷ್ಠ ಋಷಿಗಳು. ಹಾಗಿದ್ರೆ ಹೆಣ್ಣಾಗಿದ್ದಾಗ ಇಳ ಅಂತ ಹೆಸರು. ಆ ಇಳ ಅನ್ನುವಂಥವಳು ಸುದ್ಯುಮ್ನ ಆಗಿ ಬದಲಾಗ್ತಾನೆ. ಗಂಡಾದ ಈಗ ಸುದ್ಯುಮ್ನಾಗ್ತಾನೆ. ಇಂತಹ ಸುದ್ಯುಮ್ನ ಪುನಃ ಹೆಣ್ಣಾಗಿ ಬದಲಾಗುವಂಥ ಪ್ರಸಂಗ ಬರುತ್ತೆ.
ಎಂತಹ ಪ್ರಸಂಗ? ಸುದ್ಯುಮ್ನ ತಾನು ತನ್ನ ಸೈನಿಕರನ್ನೆಲ್ಲ ಕರೆದುಕೊಂಡು ಒಂದಿಷ್ಟು ಜನರನ್ನು ಕರೆದುಕೊಂಡು ಬೇಟೆ ಆಡಲಿಕ್ಕೆ ಅಂಥೇಳಿ ಹೊರಟಿರ್ತಾನೆ. ಇಲಾವೃತ ಖಂಡ, ಹೇಗೆ ಈ ಭರತ ಖಂಡದಲ್ಲಿ ನಾವಿದ್ದೀವೋ ಅದೇ ರೀತಿಯಾಗಿ ಜಂಬೂದ್ವೀಪದ ಒಂದು ಭಾಗ ಅದು. ಅಲ್ಲಿ ಹೋಗ್ತಾನೆ. ಅಲ್ಲಿ ಒಂದು ವನ ಇರುತ್ತೆ, ಉಮಾವನ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಉಮಾವನಂ ಪ್ರವಿಷ್ಟಸ್ತು ಸರಾಜ ಮೃಗಯಾಂಗತಃ. ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾನೆ. ಬೇಟೆ ಆಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ಉಮಾವನದ ಒಳಗೆ ಪ್ರವೇಶ ಮಾಡ್ತಾನೆ. ನೋಡ್ತಾನೆ, ಆಶ್ಚರ್ಯ, ತಾನು ಹೆಣ್ಣಾಗಿ ಬದಲಾಗಿಬಿಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಜೊತೆಗೆ ಯಾರ್ಯಾರು ಸೈನಿಕರು ಬಂದಿದ್ದರು ಅವರೆಲ್ಲರೂ ಹೆಣ್ಣಾಗಿ ಬದಲಾಗಿಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಾನು ಯಾವ ಕುದುರೆ ಏರಿ ಬಂದಿದ್ನಲ್ಲ ಆ ಕುದುರೆಯೂ ಹೆಣ್ಣಾಗಿ ಬದಲಾಗಿಬಿಟ್ಟಿದೆ. ಒಟ್ಟು ಹೋದವರು ಪ್ರತಿಯೊಬ್ಬರು ಹೆಣ್ಣಾಗಿ ಬದಲಾಗಿಬಿಟ್ಟಿರ್ತಾರಲ್ಲಿ. ಯಾಕೆ ಆ ಥರ ಹೆಣ್ಣಾಗಿ ಬದಲಾದರು ಅಂತಂದರೆ, ಅಲ್ಲಿ ಶಿವನ ಒಂದು ಮಾತಿದೆ. ಇಲ್ಲಿ ಈ ಸ್ಥಳಕ್ಕೆ ಯಾರೇ ಬಂದರೂ ಕೂಡ ಅವರೆಲ್ಲರೂ ಹೆಣ್ಣಾಗ್ತಾರೆ. ಹೆಣ್ಣು ಬಿಟ್ಟು ಗಂಡು ಯಾರು? ಆ ಇಡೀ ಆ ಸ್ಥಳದಲ್ಲಿ ಇರುವ ಏಕೈಕ ಗಂಡು ಅಂತಂದರೆ ಅದು ಶಿವ ಮಾತ್ರ. ಮಿಕ್ಕಿದವರೆಲ್ಲರೂ ಕೂಡ ಹೆಣ್ಣು. ಈ ಪುರಾಣದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಇರುವಂತಹ ಅವರು ಪ್ರಮಥಗಣಗಳ ಜೊತೆಗೆ ಇರುವಂಥವರು ಶಿವ, ಆ ಯಾವ ಪ್ರಮಥಗಣಗಳಿತ್ತು ಅದೆಲ್ಲ ಹೆಣ್ಣಾಗಿ ಬದಲಾಗಿ ಹೋಗಿತ್ತು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಯಾವ ಗಂಡು ಇರಲೇ ಇರಲಿಲ್ಲ. ತತ್ರ ಸರ್ವಾಣಿ ಭೂತಾನಿ ಪಿಶಾಚಾಹ ಪಶವಶ್ಚಯೇ ಸ್ತ್ರೀಭೂತಾಹ ಸಹರುದ್ರೇಣ ಕ್ರೀಡಂತಿ ಅಪ್ಸರಸೋ ಯಥ. ಎಲ್ಲ ಅಪ್ಸರೆಯರೆಲ್ಲ ಇದ್ದು ಇಂದ್ರನ ಜೊತೆಗೆ ಇದ್ದಂತೆ ಶಿವನ ಜೊತೆಗೆ ಅವರೆಲ್ಲರೂ ಕೂಡ ಇದ್ದರು ಅಷ್ಟೆ. ಎಲ್ಲರೂ ಕೂಡ ಅಲ್ಲಿದ್ದ ಪಶುಗಳು ಕೂಡ ಹೆಣ್ಣು ಪಶುಗಳಾಗಿತ್ತು. ಯಾಕೆ ಈ ಥರ ಆಗಿತ್ತು ಅಂತಂದರೆ, ಒಮ್ಮೆ ಋಷಿಗಳೆಲ್ಲರೂ ಕೂಡ ಶಿವನನ್ನು ದರ್ಶನ ಮಾಡಲಿಕ್ಕೆ ಅಂಥೇಳಿ ಬಂದಿರ್ತಾರೆ. ಆಗ ಶಿವನ ತೊಡೆಯ ಮೇಲೆ ಪಾರ್ವತೀದೇವಿ ಕೂತಿರ್ತಾಳೆ. ಇದ್ದಕ್ಕಿದ್ದಂತೆ ಋಷಿಗಳು ಬಂದಾಗ ಅವಳಿಗೆ ಸಂಕೋಚ ಆಗುತ್ತೆ. ಆಗ ಈ ಥರ ಇದ್ದಕ್ಕಿದ್ದಂತೆ ಗಂಡಸರೆಲ್ಲ ಪ್ರವೇಶ ಮಾಡ್ತಾ ಇದ್ರೆ ಹೇಗೆ? ಒಂದಿಷ್ಟು ಏಕಾಂತ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಇಲ್ಲಿ ಯಾವ ಗಂಡಸರಿಗೂ ಪ್ರವೇಶ ಇಲ್ಲ. ಅಕಸ್ಮಾತ್ ಯಾರಾದರೂ ಪ್ರವೇಶವನ್ನು ಮಾಡಿದ್ರೆ ಅವರು ಹೆಣ್ಣಾಗಿ ಬದಲಾಗ್ತಾರೆ ಅಂತ ಹೇಳಿ ಆ ಸ್ಥಳಕ್ಕೆ ಆ ಒಂದು ಸಾಮರ್ಥ್ಯ ಬರುವಂತೆ ಶಿವನ ವಚನ ಇದೆ. ಹಾಗಾಗಿ ಹೆಣ್ಣಾಗಿ ಹುಟ್ಟಿದ್ದು ಪುನಃ ವಸಿಷ್ಠ ಋಷಿಗಳ ತಪಶಕ್ತಿಯಿಂದ ಗಂಡಾಗಿದ್ದಂತಹ ಸುದ್ಯುಮ್ನ ಪುನಃ ಇಳೆಯಾಗಿ ಬದಲಾಗಿ ಹೋದ. ಅವನು ಮತ್ತೆ ವಾಪಸ್ಸು ತನ್ನ ಮನೆಗೆ ಬರೋದೇ ಇಲ್ಲ. ಹೆಣ್ಣಿನ ರೂಪ ತೆಗೆದುಕೊಂಡು ಹೇಗೆ ಬರೋದು? ಸಂಕೋಚ ಆಗುತ್ತೆ ಅವನಿಗೆ. ಗಂಡಾಗಿದ್ದವನು ಇಷ್ಟು ದಿವಸ ಗಂಡು ಅಂತ ಪರಿಚಯ ಮಾಡಿಕೊಂಡಂಥವನು ಹೆಣ್ಣಾಗಿ ಹೇಗೆ ಹೋಗಲಿ ಅನ್ನುವಂತಹ ಸಂಕೋಚಕ್ಕಾಗಿ ಅವನು ಅಲ್ಲೇ ಉಳ್ಕೊಂಡು ಬಿಡ್ತಾನೆ, ಹೋಗೋದೇ ಇಲ್ಲ. ಅಲ್ಲಿ ಚಂದ್ರನ ಮಗನಾಗಿರುವಂತಹ ಬುಧನ ಪರಿಚಯ ಆಗುತ್ತೆ. ಬುಧ ಮತ್ತು ಇಳ ಇಬ್ಬರೂ ಕೂಡ ಪ್ರೀತಿಸ್ತಾರೆ, ಜೊತೆಗೆ ಅಲ್ಲೇ ಇರುತ್ತಾರೆ. ಅವರಿಬ್ಬರಿಂದಾಗಿ ಒಬ್ಬ ಮಗ ಹುಟ್ಟುತ್ತಾನೆ. ಅವನೇ ಪುರೂರವ ಅಂತ ಹೇಳಿ ಪ್ರಸಿದ್ಧನಾದಂತಹ ವ್ಯಕ್ತಿ. ಪುರೂರವನ ಕಥೆಯೂ ಕೂಡ ಮಹಾಭಾರತದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲೆಲ್ಲ ಬಹಳಷ್ಟು ಪ್ರಸಿದ್ಧವಾಗಿರುವಂತಹ ಒಂದು ಕಥೆ ಅದು. ಹೀಗೆ ಈ ಥರ ಇಳೆಯಾಗಿ ಅಂದರೆ ಹೆಣ್ಣಾಗಿ ಒಂದು ಸಂತಾನವನ್ನು ಕೂಡ ಪಡೆದುಕೊಳ್ತಾಳೆ. ಪುರೂರವಸ್ ಮಗನಾಗಿ ಹುಟ್ಟುತ್ತಾನೆ. ಅದಾದ ಮೇಲೆ ವಸಿಷ್ಠ ಋಷಿಗಳಿಗೆ ವಿಚಾರ ಗೊತ್ತಾಗುತ್ತೆ. ವಸಿಷ್ಠ ಋಷಿಗಳಿಗೆ ವಿಚಾರ ಗೊತ್ತಾದಾಗ ಶಿವನ ಸ್ತೋತ್ರವನ್ನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ, ಇವನು ಗಂಡಾಗಬೇಕು ಅಂತ ಹೇಳಿ. ಆಗ ಹೇಳ್ತಾರೆ, ಇಲ್ಲ, ಒಮ್ಮೆ ಇಲ್ಲಿ ಬಂದವರು ಹೆಣ್ಣಾಗಬೇಕು ಅಂತ ಶಾಪ ಇದೆ, ಅದನ್ನು ತೆಗಿಲಿಕ್ಕಾಗೋದಿಲ್ಲ. ಅದ್ರ ಬದಲು ಈ ರೀತಿಯಾಗಿ ವ್ಯವಸ್ಥೆ ಮಾಡಬಹುದು. 1 ತಿಂಗಳು ಗಂಡಾಗಿರುತ್ತಾನೆ, ಇನ್ನೊಂದು ತಿಂಗಳು ಹೆಣ್ಣಾಗಿರ್ತಾನೆ. 1 ತಿಂಗಳು ಹಾಗೆ 1 ತಿಂಗಳು ಹೀಗೆ. ಇಷ್ಟರ ಮಟ್ಟಿಗೆ ಅನುಗ್ರಹ ಮಾಡಿ ಕಳಿಸ್ತಾರೆ. ಇವನು ಬರ್ತಾನೆ. ಇವನು ಪ್ರಜೆಗಳ ಮುಂದೆ ಎಲ್ಲ ಯಾವಾಗಲೂ ಇವನು ಓಡಾಟ ಯಾವ ತಿಂಗಳಲ್ಲಿ ಇವನು ಗಂಡಾಗಿರುತ್ತಾನೋ ಅವಾಗೆಲ್ಲ ಓಡಾಡ್ತಾ ಇರ್ತಾನೆ. ಇನ್ನು 1 ತಿಂಗಳು ಪೂರ್ತಿ ಮನೆ ಒಳಗೇನೆ, ಮನೆಯಿಂದ ಕಾಲೇ ಇಡ್ತಾ ಇರೋದಿಲ್ಲ. ಇವನು ರಾಜನಾಗಿರ್ತಾನೆ, ಆಡಳಿತ ನಡೆಸಬೇಕಾಗಿರುತ್ತೆ. ಜನಗಳಿಗೆ ಕ್ರಮೇಣ ಅವನ ಬಗ್ಗೆ ಬೇಜಾರಾಗಲಿಕ್ಕೆ ಶುರುವಾಗುತ್ತೆ. ರಾಜನ ದರ್ಶನ ಮಾಡಬೇಕು, ಏನೋ ಇದೆ ಕೇಳೋಣ ಅಂತಂದರೆ ಇದ್ದಕ್ಕಿದ್ದಂತೆ ರಾಜ ಸಿಗೋದೇ ಇಲ್ಲ, ರಾಜ ಬರೋದೇ ಇಲ್ಲ. 1 ತಿಂಗಳು ಮಾತ್ರ ಅವನು ಸಿಗೋದು, ಇನ್ನೊಂದು ತಿಂಗಳು ಸಿಗೋದೇ ಇಲ್ಲ. ಕೊನೆಗೆ ಪುನಃ ವಸಿಷ್ಠ ಋಷಿಗಳು ಅನೇಕ ವಿಧವಾಗಿರುವ ಯಾಗವನ್ನು, ಅಶ್ವಮೇಧ ಇತ್ಯಾದಿ ಯಾಗವನ್ನೆಲ್ಲ ಮಾಡಿಸಿ ಅವನಿಗೆ ಶಾಶ್ವತವಾಗಿ ಪುನಃ ಅವನಿಗೆ ಪುಂಸ್ತ್ವ ಪ್ರಾಪ್ತಿಯಾಗುವಂತೆ ಮಾಡ್ತಾರೆ. ಹಾಗೆ ಅವನು ಗಂಡಾದಾಗ, ಸುದ್ಯುಮ್ನಾದಾಗ ಅವಾಗಲೂ ಕೂಡ ಅವನು ಸಂತತಿಯನ್ನು ಪಡೆದುಕೊಳ್ತಾನೆ. ತಾನು ಮದುವೆ ಮಾಡಿಕೊಂಡು ಸಂತತಿಯನ್ನು ಪಡೆದುಕೊಳ್ತಾನೆ. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ, ಒಬ್ಬನೇ ವ್ಯಕ್ತಿ ಚಂದ್ರವಂಶಕ್ಕೂ ಪ್ರವರ್ತಕನಾದ, ಸೂರ್ಯವಂಶಕ್ಕೂ ಪ್ರವರ್ತಕನಾದ.
ಹೇಗೆ? ಇಳೆ ಅಂತ ಹೆಣ್ಣಾಗಿದ್ದಾಗ ಚಂದ್ರವಂಶಕ್ಕೆ ಪ್ರವರ್ತಕನಾಗ್ತಾನೆ. ಯಾಕೆ? ಚಂದ್ರನ ಮಗನೇ ಬುಧ, ಆ ಬುಧನಿಂದನೇ ಇಳೆಯಲ್ಲಿ ಪುರೂರವಸ್ ಹುಟ್ಟುವಂಥದ್ದು. ಹೀಗೆ ಹೆಣ್ಣಾಗಿ ಚಂದ್ರವಂಶಕ್ಕೆ ಪ್ರವರ್ತಕನಾಗಿರ್ತಾನೆ. ಅವನು ಸುದ್ಯುಮ್ನಾಗಿದ್ದಾಗ ಅವನು ವಿವಸ್ವಾನ್, ಸೂರ್ಯನ ಮಗ ವೈವಸ್ವತ ಮನು, ವೈವಸ್ವತ ಮನುವಿನ ಮಗನೇ ಈ ಸುದ್ಯುಮ್ನ, ಇವನಿಂದ ಸಂತಾನ ಮುಂದುವರಿಯುತ್ತೆ. ಹೀಗೆ ಒಬ್ಬನೇ ವ್ಯಕ್ತಿ ಹೆಣ್ಣಾಗಿ ಚಂದ್ರವಂಶಕ್ಕೆ, ಗಂಡಾಗಿ ಸೂರ್ಯವಂಶಕ್ಕೆ ಪ್ರವರ್ತಕನಾಗಿರುವಂಥ ಅಪರೂಪವಾಗಿರುವ ವಿಚಿತ್ರವಾದ ಒಂದು ಪ್ರಸಂಗವನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಅದೇ ಥರದ ಇನ್ನೊಂದು ಅದ್ಭುತವಾದ ಒಂದು ನಿರೂಪಣೆ ಅನೇಕ ಅಧ್ಯಾಯಗಳಲ್ಲಿ, 3-4 ಅಧ್ಯಾಯಗಳಲ್ಲಿ ಬರೋದೇನು ಅಂತಂದರೆ ಗಾಂಧರ್ವ ಶಾಸ್ತ್ರದ ನಿರೂಪಣೆ, ಸಂಗೀತ ಶಾಸ್ತ್ರ. ಅದಕ್ಕೆ ಸಂಬಂಧಪಟ್ಟ ಎಷ್ಟು ವಿಚಾರಗಳಿವೆ ಅಂತಂದರೆ, ಸಂಗೀತ ವಿದ್ವಾಂಸರು ಯಾರಾದರೂ ಚೆನ್ನಾಗಿ ಸಂಸ್ಕೃತ ಅಧ್ಯಯನ ಮಾಡಿ ಇದನ್ನು ನೋಡಿದ್ರೆ ಬಹಳಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟು ಯಾವ್ಯಾವ ಥರ ರಾಗಗಳಿವೆ, ಮೂರ್ಛನಾಗಳು ಎಷ್ಟು ಥರ ಇದೆ, ಮತ್ತು ತಾಳಗಳು ಯಾವ ಥರ ಇದೆ, ಮತ್ತು ಷಡ್ಜ, ರಿಷಭ, ನಿಷಧ, ದೈವತ, ಇದೆಲ್ಲ ಈ ಶಬ್ದಗಳನ್ನು ಯಾಕಾಗಿ ಅದನ್ನು ಷಡ್ಜ ಅಂತ ಯಾಕೆ ಕರಿತೀವಿ, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಇಂತಹ ಅತ್ಯದ್ಭುತವಾದ ವಿಚಾರಗಳನ್ನು ಒಳಗೊಂಡಿರುವಂತಹ ದೊಡ್ಡ ದೊಡ್ಡ ಅಧ್ಯಾಯಗಳೇ ಇಲ್ಲಿ ಇದೆ. ಅದನ್ನು ನಿರೂಪಣೆ ಮಾಡೋ ಪ್ರಸಂಗ ಏನು, ಆ ಗಂಧರ್ವ ವಿದ್ಯೆಯ ಮಹತ್ವ ಏನು, ಹಸಿವು, ಬಾಯಾರಿಕೆ, ಸಮಯವೇ ಗೊತ್ತಾಗದೇ ಇರುವಂತೆ ಮೈಮರೆಸುವಂತೆ ಮಾಡುವ ಸಾಮರ್ಥ್ಯ ಆ ಗಂಧರ್ವ ವಿದ್ಯೆಗೆ ಇರುತ್ತೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದರೆ ನಾವು ಮೈಮರೆತು ಕೂತ್ಬಿಟ್ಟಿರ್ತೀವಿ, ಸಮಯ ಹೋಗಿದ್ದೇ ನಮಗೆ ಗೊತ್ತಾಗೋದಿಲ್ಲ.